ಹರಿ ಓಂ ನಮಸ್ತೆ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ 4ನೇ ಟೆಂಪಲ್ ನಾವು ಬರ್ತಾ ಇರೋದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಎದುರೂರು ಅನ್ನೋ ಗ್ರಾಮದಲ್ಲಿ. ನಾವು ಬರ್ತಾ ಇರೋ ಮೊದಲನೇ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಅಂಡರ್ ಕನ್ಸ್ಟ್ರಕ್ಷನ್ ಇರೋ ಟೆಂಪಲ್ ಇದು. ಇದರ ದಿನದ ಅಪ್ಡೇಟು ಧರ್ಮಸ್ಥಳಕ್ಕೆ ಹೋಗ್ತಾ ಇರುತ್ತೆ. ಬನ್ನಿ ನೋಡೋಣ ಹೇಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಮತ್ತು ಮುಂಚೆ ಹೇಗಿತ್ತು ಅನ್ನೋ ಹಳೆ ಫೋಟೋಗಳನ್ನು ತಗೊಳ್ಳುವಂಥ ಕೆಲಸ ಕೂಡ ನಾವು ಮಾಡ್ತೇವೆ. ಇಲ್ಲಿ ಪ್ರವೇಶ ದ್ವಾರ ಮುಖ್ಯ ದ್ವಾರದಲ್ಲಿ ಶಿವ ಪಾರ್ವತಿ ಗಣೇಶ ಮತ್ತು ಷಣ್ಮುಖನ ನೋಡ್ಬೋದು. ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇವತ್ತು ವರ್ಕ್ ನಡೀತಾ ಇಲ್ಲ, ಮೇ ಬಿ ರಜೆ ಇದೆ ಅಂತ ಅನಿಸುತ್ತೆ. ಹೀಗೆ ತಟ್ಬೋದು ಬನ್ನಿ. ಒಳಗಡೆ ಪ್ರಾಂಗಣದಲ್ಲಿ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗಿದೆ. ನಾವು ಮಾತಾಡ್ತಾ ಇರೋದಕ್ಕೆ ಎಕೋ ಬರ್ತಾ ಇದೆ. ದೇವರ ಪ್ರತಿಷ್ಠಾಪನೆ ಇನ್ನೂ ಆಗಿಲ್ಲ. ಇಲ್ಲಿ ಲಿಂಗ ಬರ್ಬೋದು. ಶಿವಲಿಂಗಕ್ಕೋಸ್ಕರ 2 ಜಾಗನ ಮಾಡಿಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ನಾವು ನೋಡ್ತಾ ಇರ್ಬೇಕಾದ್ರೆ ಯಾವುದೇ ಹಳೆ ಕಲ್ಲುಗಳು ನಮಗೆ ಸಿಗ್ತಾ ಇಲ್ಲ. ಇದೆಲ್ಲ ಹೊಸ ಥರ ಇದೆ. ಇದು ಮಾತ್ರ ಹಳೇದು ಅಂತ ಅನ್ನಿಸ್ತಾ ಇದೆ. ಇದನ್ನು ನೋಡ್ತಾ ಇದ್ದರೆ ಇದು ಮೇಲ್ಗಡೆ ಇರೋದೆಲ್ಲ ಇಲ್ಲಿ ನೋಡ್ಬೋದು. ಇದು ಹಳೆ ಕಲ್ಲು, ಇದೊಂದು, ಇನ್ನೆಲ್ಲ ತುಂಬ ಹೊಸ ಕಲ್ಲುಗಳನ್ನು ಇಲ್ಲಿ ಹಾಕಿದ್ದಾರೆ. ಇದು ಇವಾಗ ಧರ್ಮಸ್ಥಳದಿಂದ ಮಾಡ್ತಾ ಇರುವಂತಹ ಪ್ರಗತಿಯಲ್ಲಿರುವಂತಹ ದೇವಸ್ಥಾನ. ನಾವು ಬರ್ತಾ ಇರೋ 5ನೇ ದೇವಸ್ಥಾನ. ದೇವಸ್ಥಾನದ ಮುಂಭಾಗದಲ್ಲಿ ತುಂಬ ಹಳೆಯದಾದ ಒಂದು ಗಣೇಶ ವಿಗ್ರಹವನ್ನು ನೋಡ್ಬೋದು. ತುಂಬ ಹಳೆಯದು ಅಂತ ಅನಿಸುತ್ತೆ ನೋಡಿದ ತಕ್ಷಣ. ಬನ್ನಿ ಒಂದು ಸುತ್ತ ಹೋಗಿ ಬರೋಣ ಹೇಗಿದೆ ದೇವಸ್ಥಾನದ ಅಂತೇಳಿ. ಇನ್ನೂ ಕಾಂಪೌಂಡ್ ನಿರ್ಮಾಣ ಆಗಿಲ್ಲ, ನಿರ್ಮಾಣ ಪ್ರಗತಿಯಲ್ಲಿದೆ, ಇನ್ನೂ ರೆಡಿ ಮಾಡಿಲ್ಲ. ಎಲ್ಲ ಕಲ್ಲುಗಳನ್ನು ಹೊಸದಾಗಿ ಹಾಕಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನೇನು ಕೆಲಸ ಮುಗಿಯೋ ಹಂತದಲ್ಲಿದೆ. ಒಂದು 3-4 ತಿಂಗಳಲ್ಲಿ ಮುಗಿಬೋದು ಅಂತ ಅನಿಸುತ್ತೆ. ಮೇಲುಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಮುಂದಿನ ವಿಡಿಯೋಗಳಲ್ಲಿ ನಾನು ಈ ದೇವಸ್ಥಾನಗಳಿಗೆ ಸರ್ಕಾರ ಕೂಡ ಹಣ ಕೊಡುತ್ತೆ. ಸರ್ಕಾರ ಮತ್ತು ಜೊತೆಗೆ ಊರಿನ ಜನತೆ ಅಂದರೆ ಗ್ರಾಮಸ್ಥರು ಕೂಡ ಕೊಡಬೇಕಾಗಿ ಬರುತ್ತೆ. ಪೂರ್ತಿ ಹಣವನ್ನು ಧರ್ಮಸ್ಥಳ ಕೊಡೋಲ್ಲ. ಧರ್ಮಸ್ಥಳ ಹೇಗೆ ಕೊಡುತ್ತೆ, ಏನು ಕೆಲಸ ಮಾಡುತ್ತೆ, ಮುಂದೆ ಹೇಗೆ ನೋಡ್ಕೊಳ್ಳುತ್ತೆ ಅನ್ನೋ ವಿಡಿಯೋಗಳನ್ನು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಇನ್ನೇನು ಹೊರಟಿದ್ವಿ ನಾವು. ಆಗ ಊರವ್ರು ಬಂದು ಪುರೋಹಿತರು ಬರ್ತಾರೆ, ವೆಯ್ಟ್ ಮಾಡಿ ಅಂತಂದರು. ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ಇದು ಯಾವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು? ಮತ್ತು ಜೂನ್ 24, 10ನೇ ತಾರೀಕು ಜೂನ್ 24. ಓಕೆ. ಇದಕ್ಕೆ ಧರ್ಮಸ್ಥಳದಿಂದ ಎಷ್ಟು ಫಂಡ್ ಆಗಿದೆ, ಜೊತೆಗೆ ನಿಮ್ಮ ಕಾನ್ಸ್ಟ್ರಿಬ್ಯೂಷನ್ ಮತ್ತು ಗೌರ್ಮೆಂಟ್ ಕಾನ್ಸ್ಟ್ರಿಬ್ಯೂಷನ್ ಎಷ್ಟೇ ಆಗಿದೆ ಅಂತ ಹೇಳ್ಬೋದಾ? ಹ್ಞೂ ಸರ್. ಧರ್ಮಸ್ಥಳದವರು ಎಸ್ಟಿಮೇಷನ್ ಮಾಡಿರೋದು 40 ಲಕ್ಷ ಅಪ್ರಾಕ್ಸಿಮೇಟಾಗಿ. ಅದರಲ್ಲಿ ಅವ್ರದ್ದು 50%, ನಮ್ಮದು 50% ಅಂತ ಹೇಳಿದ್ದಾರೆ. 50%ಅಲ್ಲಿ ನಾವು ಇವಾಗ ಆಲ್ರೆಡಿ 15 ಲಕ್ಷ ಅಷ್ಟು ಕಂಟ್ರಿಬ್ಯೂಟ್ ಕೊಟ್ಟಿದ್ದೀವಿ. ಅವ್ರದ್ದು ಮಿಕ್ಕಿದ್ದು ಅವ್ರು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ದೇವಸ್ಥಾನ. ಓಕೆ. ಇದು ದೇವಸ್ಥಾನ ಮುಂಚೆ ಯಾವ ಸ್ಥಿತಿನಲ್ಲಿತ್ತು ಸರ್? ಇದು ತುಂಬ ಶಿಥಿಲವಾಗಿತ್ತು, ಸೋರ್ತಾ ಇತ್ತು ಗರ್ಭಗುಡಿ ಎಲ್ಲನೂ. ಕಲ್ಲುಗಳೆಲ್ಲ ಸ್ವಲ್ಪ ಕ್ರ್ಯಾಕ್ ಬಿದ್ದು, ಗೋಡೆಗಳೆಲ್ಲ ಕ್ರ್ಯಾಕ್ ಬಿದ್ದಿತ್ತು. ಮುಂದ್ಗಡೆ ಹಾಲ್ ಕೂಡ ಎಲ್ಲ ಬಿದ್ದೋಗಿತ್ತು. ಅದೆಲ್ಲ ಸೇರಿ ಅವರು ಎಸ್ಟಿಮೇಷನ್ ತೊಗೊಂಡು ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಎಷ್ಟು ದಿನ ಬೇಕಾಗುತ್ತೆ ಸರ್ ಇದು ಓಪನಿಂಗಿಗೆ? ಓಪನಿಂಗಿಗೆ ಅವ್ರದ್ದು ಆದ ತಕ್ಷಣ ನಮ್ಮದು ಕಾರ್ತಿಕ್ ಮಾಸ ಅಂದ್ಕೊಂಡಿದ್ದೀವಿ. ಅಷ್ಟು ಒಳಗಡೆ ಆದರೆ ಮೆಕ್ಕಿದೆಲ್ಲನೂ ಮುಗಿಸ್ಬಿಡ್ತೀವಿ. ಇನ್ನು ಏನೇನು ವಿಗ್ರಹಗಳು ಒಂದಷ್ಟು ಆರ್ಡರ್ ಕೊಡಬೇಕು. ವಿಗ್ರಹಗಳು ಬಂದ ತಕ್ಷಣ ಶುರು ಮಾಡಿ. ಓಕೆ. ಧರ್ಮಸ್ಥಳದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಧರ್ಮಸ್ಥಳದವರು ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ, ತುಂಬ ಹೆಲ್ಪ್ಫುಲ್ ಇದೆ ನಮ್ಗೆ. ಅವರು ಈ ದೇವಸ್ಥಾನಕ್ಕೆ ಇದಕ್ಕೆ ಬಂದಿಲ್ಲ ಅಂದರೆ ನಮ್ಗೆ ಇಷ್ಟು ದೇವಸ್ಥಾನ ಇಷ್ಟು ಚೆನ್ನಾಗಿ ಆಗ್ತಾ ಇತ್ತು ಅನ್ನೋ ಇದೇ ಇರಲಿಲ್ಲ. ಯಾರ ಮುಖಾಂತರ ನೀವು ಧರ್ಮಸ್ಥಳನ ಕಾಂಟ್ಯಾಕ್ಟ್ ಮಾಡಿಸಿ ಹೆಂಗೆ ಗೊತ್ತಾಯ್ತು ನಿಮಗೆ ಅಲ್ಲಿ ಫಂಡ್ ಕೊಡ್ತಾರೆ, ಅದು ಹೇಗೆ ಮಾಡ್ತಾರೆ ಅಂತ? ಧರ್ಮಸ್ಥಳದವ್ರದ್ದು 1992ನಲ್ಲಿ ನಮ್ಮ ತಂದೆ ಒಂದ್ಸಲಿ ಬೆಂಗಳೂರು ಅವ್ರನ್ನ ಅಪ್ರೋಚ್ ಮಾಡಿದರು. ನಮ್ಮ ತಂದೆ ಇರುವಾಗ ಆವಾಗ ಅದೇನೋ ಊರಲ್ಲಿ ಸ್ವಲ್ಪ ಕೋಆಪ್ರೇಷನ್ ಸಿಗಲಿಲ್ಲ ಅಂತ ಬಿಟ್ಬಿಟ್ಟಿದ್ರು. ತಿರುಗಿ ನಾವು ಇನ್ನೊಂದು ಧರ್ಮಸ್ಥಳದವ್ರದ್ದು ಅವರು ಆಫೀಸ್ದೇ ಲೆಟ್ರ್ ಇತ್ತು ನಮ್ಮ ತಂದೆಯವ್ರ ಹತ್ರ. ಅವ್ರ ಮುಖಾಂತರ ನಾವು ಕನ್ನಿಂಗ್ಹ್ಯಾಮ್ ರೋಡಲ್ಲಿ ಓಲ್ಡ್ MG ರೋಡಲ್ಲಿ ಇದ್ರದ್ದು ಆಫೀಸ್ ಇದೆ. ಅಲ್ಲಿ ಶ್ರುತಾ ಕಾಂಪ್ಲೆಕ್ಸಲ್ಲಿ ಅಲ್ಲಿ ಹೋಗಿ ಮೀಟ್ ಮಾಡಿ ಅವ್ರಿಗೆ ಒಂದು ಲೆಟ್ರ್ ಕೊಟ್ವಿ. ಲೆಟ್ರ್ ಕೊಡಿ ಅಂದರು. ಈ ಥರ ಊರವರೆಲ್ಲ ಸಿಗ್ನೇಚರ್ ಮಾಡಿಬಿಟ್ಟು ನೀವು ಯಾರ್ಯಾರು ಏನೇನು ಮಾಡಬೇಕು ಅಂತಿದ್ದಾರೆ ಲೆಟ್ರ್ ಕೊಟ್ವಿ. ಲೆಟ್ರಲ್ಲಿ ಅಪ್ರೂವ್ ಆದಮೇಲೆ ನಮಗೆ ಎಸ್ಟಿಮೇಷನ್ಗೆ ಸರ್ವೆ ಮಾಡೋಕ್ಕೊಬ್ರು ಬಂದಿದ್ದರು. ಅವ್ರು ಸರ್ವೆ ಮಾಡಿಕೊಂಡು ಮಿಕ್ಕಿದ್ದು ನಮಗೆ ಲೆಟ್ರ್ ಕೊಟ್ಟರು, ಈ ಥರ ಶುರು ಮಾಡ್ತೀವಿ ಅಂತೇಳಿ. ಧನ್ಯವಾದ ಸರ್.